Hello, my dear friends. Welcome back to your Skin Study at a YouTube channel. ಸ್ನೇಹಿತರೆ, ಈ ಒಂದು ವಿಡಿಯೋದಲ್ಲಿ ನಾವು ಅಧ್ಯಾಯ 1 ಪರಿಚಯ ಇದೆಯಲ್ವಾ ನಿಮಗೆ ಇಂಟ್ರೊಡಕ್ಷನ್ ಅಂತ, ಅದರ ಸಂಪೂರ್ಣ ನೋಟ್ಸ್ ನೋಡಲಿದ್ದೇವೆ. ಅದರಲ್ಲಿ 1 ಮಾರ್ಕ್ಸ್ ಕ್ವಶನ್ ಗೆ ಯಾವ ರೀತಿ ಬರುತ್ತದೆ ಮತ್ತು 4 ಮಾರ್ಕ್ಸ್ ಕ್ವಶನ್ ಯಾವ ರೀತಿಯಾಗಿ ಬರುತ್ತದೆ ಎಂದು ಹೇಳಲಿದ್ದೇನೆ. ಇದರಲ್ಲಿ ನೀವು 6 ಅಂಕದ ಪ್ರಶ್ನೆಗಳನ್ನು ನಿರೀಕ್ಷಿಸುವ ಅಗತ್ಯವಿಲ್ಲ, ಏಕೆಂದರೆ ಇದರಲ್ಲಿ 6 ಅಂಕದ ಪ್ರಶ್ನೆಗಳು ಬರುವ ಸಾಧ್ಯತೆ ಇಲ್ಲವೇ ಇಲ್ಲ ಸ್ನೇಹಿತರೆ. ಬನ್ನಿ ಈಗ ಒಂದು ಸರಳ ಆರ್ಥಿಕತೆ ಎಂದರೆ ಏನು ಎಂದು ತಿಳಿಯೋಣ. ಇದೆಲ್ಲ ನೋಟ್ಸ್ ನೀವು ಸ್ಕ್ರೀನ್ಶಾಟ್ ತೆಗೆದುಕೊಳ್ಳಬಹುದು ಮತ್ತು ನೀವು ವೈಯಕ್ತಿಕವಾಗಿ ಸಹ ನೋಟ್ಸ್ ಮಾಡಿಕೊಳ್ಳಬಹುದು. ಇದರಲ್ಲಿ ನಿಮಗೆ ನೋಡಿ, ಈಗ 4 ಅಂಕಕ್ಕೆ ಒಂದು ಸರಳ ಆರ್ಥಿಕತೆಯನ್ನು ವಿವರಿಸಿ ಎಂದು 4 ಅಂಕಕ್ಕೆ ಒಂದು ಪ್ರಶ್ನೆ ಬರುತ್ತದೆ. ಅಲ್ಲಿ ಒಂದು ಕೃಷಿ ಕುಟುಂಬ ನೇಕಾರ ಅದರ ಬಗ್ಗೆ ಕ್ವಶನ್ ಕೇಳ್ತಾರಲ್ವ, ಅದರ ಆನ್ಸರ್ ಇಲ್ಲಿದೆ ನೋಡಿ. ಒಂದು ಕೃಷಿ ಕುಟುಂಬವು ಆಹಾರ ಧಾನ್ಯಗಳನ್ನು ಉತ್ಪಾದಿಸಬಹುದು. ಆ ಕುಟುಂಬ ತನ್ನ ಉತ್ಪನ್ನದ ಒಂದು ಭಾಗವನ್ನು ಅನುಭೋಗದ ಉದ್ದೇಶಕ್ಕಾಗಿ ಬಳಸಿ ಉಳಿದ ಭಾಗವನ್ನು ಬಟ್ಟೆ, ವಸತಿ, ಆಹಾರ, ವಿವಿಧ ಸೇವೆಗಳು ವಿನಿಮಯಕ್ಕಾಗಿ ತಾನು ಉತ್ಪಾದಿಸಿದ ಸರಕುಗಳು ಮತ್ತು ಅಗತ್ಯತೆಗಳನ್ನು ಪೂರೈಸಿಕೊಳ್ಳುತ್ತಾನೆ. ಆಯ್ತಾಯ್ತಲ್ವಾ. ಇನ್ನು ನೇಕಾರ, ಅದೇ ರೀತಿ ಒಬ್ಬ ನೇಕಾರ ತನ್ನ ಹತ್ತಿರ ಇರುವಂತಹ ಸಂಪನ್ಮೂಲಗಳನ್ನು ಬಳಸಿಕೊಂಡು ಬಟ್ಟೆಯನ್ನು ತಯಾರಿಸಿ ಅದನ್ನು ಮಾರುಕಟ್ಟೆಯಲ್ಲಿ ಮಾರಾಟ ಮಾಡುವವರ ಮೂಲಕ ಬಂದಿರುವ ಆದಾಯವನ್ನು ಬಳಸಿಕೊಂಡು ತನ್ನ ಅಗತ್ಯತೆಗಳನ್ನು ಪೂರೈಸಿಕೊಳ್ಳುತ್ತಾನೆ. ಈ ರೀತಿಯಾಗಿ ಎಲ್ಲ ಈಗ ಸ್ನೇಹಿತರೆ ನೀವು ಸ್ಕ್ರೀನ್ಶಾಟ್ ತೆಗೆದುಕೊಳ್ಳಬಹುದು. ಸದಾವಕಾಶ ವೆಚ್ಚ ಎಂದರೆ ಸಹ ನಿಮ್ಗೆ ಕೇಳ್ತಾರೆ ನೋಡಿ. ಇದು ಇಂಪಾರ್ಟೆಂಟ್ ಹೇಳ್ತಾ ಇರೋದೇನು, ಇದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತದೆ. ನಿಮಗೆ ಒಂದು ಸರಕನ್ನು ಸ್ವಲ್ಪ ಅಧಿಕ ಪ್ರಮಾಣದಲ್ಲಿ ಪಡೆಯಲು ಬಯಸ್ತಾರೆ, ಅದರ ಬದಲಾಗಿ ಇನ್ನೊಂದು ಸರಕನ್ನು ಬಿಟ್ಟು ಕೊಡುವುದಕ್ಕೆ ಅಥವಾ ತ್ಯಾಗ ಮಾಡುವುದಕ್ಕೆ ಅವಕಾಶ ಅಥವಾ ಸದಾವಕಾಶ ಎನ್ನುವರು. ತಿಳಿದುಕೊಳ್ಳಿ ಇದನ್ನ. ಆರ್ಥಿಕತೆಯ ಕೇಂದ್ರೀಯ ಸಮಸ್ಯೆಗಳು ಯಾವುವು? ಈಗ ನಿಮ್ಗೆ 4 ಅಂಕಕ್ಕೆ ಬರುತ್ತದೆ. ಒಂದು ಸ್ವಲ್ಪ ಇಂಟ್ರೊಡಕ್ಷನ್ ಆಗಿ ಅಥವಾ ಪೀಠಿಕೆಯಾಗಿ ನೀವು ಇದನ್ನು ಬರೆಯಬೇಕಾಗುತ್ತದೆ. ಬರೆಯದೇ ಇದ್ರೂ ನಡೀತದೆ, ಆದ್ರೆ ನೀವು ಸ್ವಲ್ಪ ಯುನೀಕ್ ಆಗಿ ಕಾಣಲು ಇದನ್ನು ಬರೆಯಬೇಕಾಗುತ್ತದೆ. ಇಲ್ಲಿದೆ ನೋಡಿ, ಇದನ್ನು ಸ್ಕ್ರೀನ್ಶಾಟ್ ತೆಗೆದುಕೊಳ್ಳಿ. ಮತ್ತೆ ಇನ್ನು ಆ ಸಮಸ್ಯೆಗಳು ಯಾವುವು ಎಂದು ತಿಳಿಯೋಣ ಬನ್ನಿ. ಏನನ್ನು ಉತ್ಪಾದಿಸಬೇಕು ಮತ್ತು ಎಷ್ಟು ಪ್ರಮಾಣದಲ್ಲಿ ಉತ್ಪಾದಿಸಬೇಕು. ಈ ರೀತಿ ಈಸಿ ಸೆಂಟೆನ್ಸ್ ಸಿಗುತ್ತೆ ಸ್ನೇಹಿತರೆ. ಇದು ತುಂಬಾ 4ರಿಂದ 5 ಲೈನ್ ಆಯ್ತು. ಇದು ಏನನ್ನು ಉತ್ಪಾದಿಸಬೇಕು ಎನ್ನುವುದು ಎಲ್ಲ ಆರ್ಥಿಕ ವ್ಯವಸ್ಥೆ ಎದುರಿಸಬಹುದಾದ ಮೂಲಭೂತ ಸಮಸ್ಯೆ ಇದೆ. ಅದನ್ನು ಏನನ್ನು ಉತ್ಪಾದಿಸಬೇಕು ಎಂಬ ಉತ್ಪಾದನೆಯ ಆಯ್ಕೆ ಮತ್ತು ಉತ್ಪಾದನೆಯ ಪ್ರಮಾಣಕ್ಕೆ ಸಂಬಂಧಿಸಿದ ಸಮಸ್ಯೆಗಳಾಗಿದೆ. ಇಂಥ ಈಜಿ ಸೆಂಟೆನ್ಸ್ ಕೂಡ ನಿಮಗೆ ಬರೋದಿಲ್ವಾ? ಸ್ಕ್ರೀನ್ಶಾಟ್ ತೆಗೆದುಕೊಳ್ಳಿ. ಈ ಸರಕುಗಳನ್ನು ಹೇಗೆ ಉತ್ಪಾದಿಸಬೇಕು ಇದನ್ನು ಸಹ ಇದೆ, ನಿಧಾನವಾಗಿ ಸ್ಪೂಲ್ ಮಾಡ್ತಾ ಇದ್ದೇನೆ. ಅದನ್ನು ನೀವು ಸ್ಕ್ರೀನ್ಶಾಟ್ ತೆಗೆದುಕೊಳ್ಳಬಹುದು. ಇನ್ನು ಯಾರಿಗಾಗಿ ಉತ್ಪಾದಿಸಬೇಕು, ಇದು 3ನೇ ಸಮಸ್ಯೆ ಇಲ್ಲ. ಯಾರಿಗಾಗಿ ಉತ್ಪಾದಿಸಬೇಕು ಎನ್ನುವುದು ಮುಖ್ಯವಾಗಿ ಸರಕು ಮತ್ತು ಸೇವೆಗಳನ್ನು ಜನರಲ್ಲಿ ಹೇಗೆ ವಿವರಣೆ ಮಾಡಬೇಕೆಂಬ ಸಮಸ್ಯೆಗೆ ಸಂಬಂಧಿಸಿದೆ. ರಾಷ್ಟ್ರೀಯ ವರಮಾನದ ಉತ್ಪಾದನೆಯಲ್ಲಿ ಭಾಗವಹಿಸುವ ವಿವಿಧ ವರ್ಗದ ಜನರ ನಡುವೆ ಅದನ್ನು ಯಾವ ರೀತಿ ವಿತರಿಸಬೇಕು ಎಂಬುದು ಸಹ ನಿರ್ಧರಿಸಬೇಕಾಗುತ್ತದೆ. ಇದಾಯಿತು. ಇನ್ನು ಕನ್ಕ್ಲೂಷನ್ ರೀತಿ ಬರೀಬೇಕು ಇದನ್ನು ನೀವು. ಒಟ್ಟಾರೆಯಾಗಿ ಆರ್ಥಿಕತೆಯ ಕೇಂದ್ರ ಸಮಸ್ಯೆಗಳಿಗೆ ಪರಿಹಾರವನ್ನು ಕೊಂಡುಕೊಳ್ಳಬೇಕಾದ ಈ ಎಲ್ಲಿನ ಅಂಶಗಳ ಬಗ್ಗೆ ಅರಿವಿರಬೇಕಾಗುತ್ತದೆ. ಇನ್ನು ಉತ್ಪಾದನಾ ಸಾಧ್ಯತಾ ಗಡಿ, ಇದು ನಿಮಗೆ ತುಂಬಾ ಇಂಪಾರ್ಟೆಂಟ್ ಕ್ವಶನ್ಸ್. ಇನ್ನು ನಿಮಗೆ ಮೇಲಿನ ಕ್ವಶನ್ ಕೇಳುವ ಚಾನ್ಸಸ್ ಕಡಿಮೆ ಇರಬಹುದು, ಆದರೆ ಇದನ್ನು ಕೇಳೋ ಚಾನ್ಸಸ್ ತುಂಬಾ ಇದೆ. ಉತ್ಪಾದನಾ ಸಾಧ್ಯತಾ ಗಡಿ ಎಂದರೇನು ನಿಮಗೆ ಕ್ವಶನ್ ಕೇಳಿದಾಗ ಇದನ್ನು ಬರೆಯಬೇಕಾಗುತ್ತದೆ. 3 ಲೈನ್ ಇದೆ ಅಲ್ವಾ, ಇದನ್ನು ಬರೆಯೋದು. ಇನ್ನು 4 ಅಂಕವು ಸಹ ಮೊದಲು ಇದನ್ನು ಬರೆಯುವುದು, ನಂತರ ಇದನ್ನು ಬರೆಯಬೇಕಾಗುತ್ತದೆ. ನಂತರ ಇದನ್ನು ನೆನಪಿಟ್ಟುಕೊಳ್ಳಿ. ಗೋಧಿ 0, 1, 2, 3, 4, ಹತ್ತಿ 19, 7, 4, 0 ಹೀಗೆಂದು ನೀವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡು ಬಿಡಿ, ನಡೆಯುತ್ತದೆ. ಇದಾಯ್ತಲ್ವಾ. ಇನ್ನು ಇದನ್ನು ನೀವು ತುಂಬಾ ಸ್ವಲ್ಪ ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡಬೇಕು. ಕೆಲವೊಂದು ಬಾರಿ ಹತ್ತಿ ಕೆಳಗೆ ಆಗುತ್ತದೆ, ಗೋಧಿ ಮೇಲೆ ಆಗುತ್ತದೆ. ನೀವು ಇಲ್ಲಿ ಕೋಷ್ಟಕದಲ್ಲಿ ಯಾವ ರೀತಿ ಬರೆದಿರುತ್ತೀರೋ ಅದೇ ರೀತಿಯಾಗಿ ಇಲ್ಲಿ ಸಹ ಬರೆಯಬೇಕಾಗುತ್ತದೆ. ಈ ವಿವರಣೆಯನ್ನು ಸ್ಕ್ರೀನ್ಶಾಟ್ ತೆಗೆದುಕೊಳ್ಳಿ ಇದನ್ನ. ಇನ್ನು ಉತ್ಪಾದನಾ ಸಾಧ್ಯತಾ ಗಣ ಎಂದರೇನು ಸಹ ಕೇಳಬಹುದು. ಲಭ್ಯವಿರುವ ಒಟ್ಟು ಸಂಪನ್ಮೂಲ ಸಮೂಹದಿಂದ ಉತ್ಪಾದಿಸಲು ಸಾಧ್ಯವಾದ ಅಳತೆಯ ಸಾಧನಗಳ ಸಮೂಹಕ್ಕೆ ಉತ್ಪಾದನಾ ಸಾಧ್ಯತೆಗಳ ಘನ ಎನ್ನುವರು.
ಸರಿ, ಇದು ಸಾಧ್ಯತೆಗಳ ಸಂಯೋಜನೆಗಳ ಸಮೂಹಕ್ಕೆ ಇದೆ. ಇನ್ನು ಆರ್ಥಿಕತೆಯ ವಿಧಗಳು, ನಿಮಗೆ ಕೇಂದ್ರೀಯ ಯೋಜಿತ ಅರ್ಥವ್ಯವಸ್ಥೆ ಎಂದರನ್ನು ಸಹ ಕೇಳಬಹುದು ಮತ್ತು ಯೋಜಿತ ಅರ್ಥವ್ಯವಸ್ಥೆಯ ಅದರ ಬಗ್ಗೆ ಸಹ ಕೇಳಬಹುದು. ಇನ್ನು ಈಗ ನೋಡಿ, ಕೇಂದ್ರೀಯ ಯೋಜಿತ ಅರ್ಥವ್ಯವಸ್ಥೆಯ ಬಗ್ಗೆ 4 ಅಂಕ ಕೇಳಿದಾಗ ಯಾವ ರೀತಿ ಬರೆಯಬೇಕೆಂಬುದನ್ನು ನೋಡೋಣ. ನಾನು ನಿಧಾನವಾಗಿ ಸ್ಕ್ರೋಲ್ ಮಾಡ್ತಾ ಇರ್ತೇನೆ, ಅದನ್ನು ನೀವು ಸ್ಕ್ರೀನ್‌ಶಾಟ್ ತೆಗೆದುಕೊಳ್ಳಿ, ಅಥವಾ ನಾನು PDF ಲಿಂಕನ್ನು ಕಮೆಂಟ್‌ನಲ್ಲಿ ಹಾಕಿರುತ್ತೇನೆ ಮತ್ತು ಡಿಸ್ಕ್ರಿಪ್ಷನ್‌ನಲ್ಲಿ ಹಾಕಿರುತ್ತೇನೆ. ಸ್ನೇಹಿತರೆ, ಎಚ್ಚರಿಕೆ, ಇದನ್ನು ನೀವು ಕೇವಲ ಒಳ್ಳೆಯದಕ್ಕೆ ಮಾತ್ರ ಉಪಯೋಗಿಸಿ. ಒಂದು ವೇಳೆ ನೀವು ನೆಟ್ ಸೆಂಟರ್ ಅವರಾಗಿದ್ದರೆ ಇದನ್ನು ಡೌನ್ಲೋಡ್ ಮಾಡಿಕೊಂಡು ಹಣಕ್ಕಾಗಿ ಇದನ್ನು ಉಪಯೋಗಿಸಿಕೊಳ್ಳಲು ಬೇಡಿ. ಇದನ್ನು ನಾನು ಕೇವಲ ನಿಮಗೆ ಎಕ್ಸಾಮ್‌ಗೆ ಹೆಲ್ಪ್‌ಫುಲ್ ಆಗಲಿ ಅಂತ ಮಾತ್ರ ನೀಡಿದ್ದು. ಮಿಡ್ ಟರ್ಮ್ ಎಕ್ಸಾಮ್ ಇದೆ ಬಂದಿದೆ ಅಲ್ವಾ, ಅದಕ್ಕಾಗಿ ಮಾತ್ರ. ಇನ್ನು ಮಾರುಕಟ್ಟೆ ಅರ್ಥವ್ಯವಸ್ಥೆ ಎಂದರೇನು? ಇಲ್ಲಿದೆ ನೋಡಿ. ಇದರಲ್ಲಿದೆ ಮಾರುಕಟ್ಟೆ ಅರ್ಥವ್ಯವಸ್ಥೆ ಎಂದರೇನು, 2 ಮಾರ್ಕ್ಸಿಗೆ ಕೇಳಿದಾಗೂ ಸಹ ಅದಕ್ಕೆ ಯಾವ ಉತ್ತರ ಬರೀಬೇಕು ಎಲ್ಲ ಕವರ್ ಆಗಿದೆ. ಇನ್ನು ಅದರ ಲಕ್ಷಣಗಳು ಈ ರೀತಿಯಾಗಿ ಪಾಯಿಂಟ್ಸ್ ವೈಸ್ ರೀತಿ ನೀಡಿದ್ದೇನೆ. ನಿಮಗೆ ನೆನಪಿಟ್ಟುಕೊಳ್ಳಲು ಸುಲಭ ಆಗಬಹುದು. ಆದರೆ ನೀವು ಈ ರೀತಿಯಾಗಿ ಪಾಯಿಂಟ್ ಹಾಕಿ ಬರೆಯಬಾರದು, ಪ್ಯಾರಾಗ್ರಾಫ್ ಬರೆಯಿರಿ. ಆದರೆ ಇಲ್ಲಿ 1, 2, 3 ಅಂತ ಹಾಕಬಾರ್ದು. ನಿಷ್ಠ ಆರ್ಥಿಕ ವ್ಯವಸ್ಥೆ ಎಂದರೇನು ನೋಡಿಕೊಳ್ಳಿ. ಇದನ್ನು ಸಹ ವಾಸ್ತವಿಕ ಅರ್ಥಶಾಸ್ತ್ರ ಮತ್ತು ಮಾದರಿ ಅರ್ಥಶಾಸ್ತ್ರಗಳ ನಡುವಿನ ವ್ಯತ್ಯಾಸ ಎಂದು ಸಹ ನಿಮ್ಗೆ ಕೇಳ್ಬೋದು. 2 ಮಾರ್ಕ್ಸ್‌ಗೆ ಕ್ವಶನ್ ಇದೆ ಮತ್ತು 4 ಮಾರ್ಕ್ಸ್‌ಗೂ ಸಹ ಕೇಳ್ಬೋದು ನಿಮಗೆ ಇದನ್ನ. ಆಯಿತು ಸ್ನೇಹಿತರೆ, ಇದು ನಿಮಗೆ 4 ಮಾರ್ಕ್ಸ್ ಅಂಕಗಳು ಕೇಳುವ ಸಾಧ್ಯತೆ ತುಂಬ ಕಡಿಮೆ ಇದೆ. 4 ಮಾರ್ಕ್ಸ್ ಇದ್ರೆ ಓದಿಕೊಳ್ಳಿ, ಇಲ್ಲಕಂದ್ರೆ 2 ಮಾರ್ಕ್ಸಿಗೆ ಪ್ರಿಪೇರ್ ಆದರೆ ಸಾಕು ನಿಮಗೆ ಇದನ್ನು. ಆಯಿತು ಸ್ನೇಹಿತರೆ, ಈ ಒಂದು ವಿಡಿಯೋದಲ್ಲಿ ನೀವು ಇದು ತುಂಬ ನಿಮಗೆ ಹೆಲ್ಪ್‌ಫುಲ್ ಅಂತ ಕಮೆಂಟ್ ಮಾಡಿ ಅಥವಾ ಲೈಕ್ ಆದರೂ ಮಾಡಿ. ನೀವು ಲೈಕ್ ಮಾಡಿದರೆ ಮಾತ್ರ ನನಗೆ ಗೊತ್ತಾಗುತ್ತದೆ ಎಷ್ಟು ಜನರಿಗೆ ಹೆಲ್ಪ್‌ಫುಲ್ ಆಗಿದೆ ಎಂದು. ಇಲ್ಲಿಯವರೆಗೆ ನೋಡಿದ್ದಕ್ಕೆ ಧನ್ಯವಾದಗಳು. ನಿಮಗೆ ಇನ್ನು ಸ್ಕ್ರೀನ್ ಮೇಲೆ ಕಾಣ್ತಾ ಇದೆಯಲ್ವಾ, ಇದು ಪ್ಲೇಲಿಸ್ಟ್. ನಿಮಗೆ ಸೆಕೆಂಡ್ PUC ಇಂಗ್ಲೀಷ್‌ನ ಆಲ್ ಇಂಪಾರ್ಟೆಂಟ್ ಕ್ವೆಶ್ಚನ್ಸ್ ಮತ್ತು ಸಮ್ಮರಿ ಇದೆ. ನೀವು ಮಿಡ್ ಟರ್ಮ್‌ಗೆ ಇದು ತುಂಬಾನೇ ಹೆಲ್ಪ್‌ಫುಲ್ ಆಗುತ್ತದೆ. ಥ್ಯಾಂಕ್ ಯು.